ವೆಲ್ಕಮ್ ಮಾಡಬೇಕು ಬಂಧುಗಳೇ. ಕಾರ್ಯಕ್ರಮದ ಅಧ್ಯಕ್ಷರು, ಕೊಪ್ಪ ತಾಲೂಕು ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದ ಆತ್ಮೀಯ ಸ್ನೇಹಿತರು ಆದ ಕಗ್ಗ ರಾಮಸ್ವಾಮಿ ಅವರೇ, ನನ್ನ ಹಿರಿಯರು ಮಾರ್ಗದರ್ಶಕರು ಆದ ವೆಂಕಟೇಶ್ ಅಣ್ಣವರೇ, ಕ್ಷೇತ್ರಾಧ್ಯಕ್ಷರಾದ ದಿವಾಕರ್ ಭಟ್ರೆ, ಇದೆಲ್ಲದಕ್ಕಿಂತ ಮುಖ್ಯ ಜಿಲ್ಲೆಯ ಅಧ್ಯಕ್ಷರು ಅಜಿತ್ ರಂಜನ್ರವರೇ, ಮಹಿಳಾ ಘಟಕದ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡ್ರೆ, ನನ್ನ ನಾಯಕರು, ಇದೀಗ ತಾನೇ ಕರ್ನಾಟಕದ ಚಿತ್ರಣವನ್ನು ಬಿಚ್ಚಿಟ್ಟ HK ಕುಮಾರಸ್ವಾಮಿ ಅವರೇ, ತಾಲೂಕು ಘಟಕದ ಅಧ್ಯಕ್ಷರುಗಳಾದ ಭರತ್ ಅವರೇ, ಚಂದ್ರಶೇಖರ್ ಅವರೇ, ಕಾಂಡ್ಯ ಹೋಬಳಿ ಘಟಕದ ಅಧ್ಯಕ್ಷರಾದ ಗೋವಿಂದೇಗೌಡ್ರೆ, ಕಾಂಡ್ಯ ಹೋಬಳಿ ಅಧ್ಯಕ್ಷರಾದ ದೀಪಕ್ ಮರಿಗೌಡ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಕಾರಣ ನಿಮಗೆ ಗೊತ್ತಿದೆ. ಹೌದಾಯ್ತು, ವೆಂಕಟೇಶ್ ಅಣ್ಣನ ಫಸ್ಟ್ ಹೇಳಿಬಿಡ್ತೀವಿ, ಅದು ಬಿಟ್ಟು ಮಾಡೋಕ್ಕಾಗೋದೇ ಇಲ್ಲ. ನಾವು ಬಿಟ್ಟು ಮಾಡಿದ್ರೆ ನಮ್ಮ ಮರ್ತೋಗ್ಬಿಡುತ್ತೆ, ಉಸಿರು ನಿಂತೋಗ್ಬಿಡುತ್ತೆ. ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದೀರಿ. ಯಾಕಂದರೆ ನಮ್ಮ ನಾಯಕರು ದೆಹಲಿಯ ಪ್ರಯಾಣ ಬೆಳೆಸಬೇಕು. ಆ ಪ್ರಯಾಣ ಬೆಳೆಸ್ಬೇಕಾದ್ರೆ ಇಲ್ಲಿಂದ ಅವ್ರು ಹೇಳಿದಾಗ 2.5 hours ಇದೆ. ನಮಗೆ ಗೊತ್ತಿದೆ ಅವ್ರು ಇವತ್ತು ರೀಚ್ ಆಗಲೇಬೇಕಾಗಿದೆ ಅಂತೇಳಿ. ಆದರೆ ನಾನೊಂದು 5 ನಿಮಿಷದಲ್ಲಿ ನನ್ನ ಪ್ರಾಸ್ತಾವಿಕನ ಮಾಡಲೇಬೇಕಾಗಿದೆ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ಶೃಂಗೇರಿ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ ಅಂದರೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿತ್ತು. ನಮ್ಮ ಹೋರಾಟ ಎಷ್ಟಿತ್ತು ಅಂದರೆ, ಕಳೆದ 15 ದಿನದಲ್ಲಿ ಸುಮಾರು ನಾವು 10,000 ಸೇರಿಸುವಂಥ ಜನ ಇತ್ತು. ನಿನ್ನೆ ನಾವು ಎಲ್ಲಿ ಹೋದರೆ ನಾವು ಕಟ್ಟಿದ ಬಾವುಟ ಎಲ್ಲ ಕೋಳಿನ ನೀರೊಳಗೆ ಮುಳಿಸಿದ್ರೆ ಎಲ್ಲ ಮುದ್ದೆ ಆದಂಗೆ ಎಲ್ಲ ಬಾವುಟಗಳು ಮುದ್ದೆ ಆಗಿತ್ತು. ಕಳೆದ 1 ವಾರದ ಸತತ 15 ದಿನವೂ ಸತತ ಮಳೆ. ಏನಾದ್ರು ಗಾಳಿ ನಮ್ಮದು ಏನು ನಮ್ಮ ಬಾವುಟ ಆಡ್ತಾ ಇದೆ ಅಂದರೆ ಈಗಲೇ ಕಾಣ್ತಾನೆ, ಕಂಡ್ರೆ ಖುಷಿ ಆಗ್ತಿದೆ ನನಗೆ. ನಾವು ಎಲ್ಲಿ ಹೋದ್ರೇನು ಹೇಗೆ ಮಾಡೋದು ಅಂತ ಹೆದರ್ಕೊಂಡಿದ್ದು. ಆದರೆ ನಮ್ಮ ಸಮೂಹ ನಿನ್ನೆ ರಾತ್ರಿ ನಾನು ಬರುವಾಗ ನಮ್ಮ ವಾಸಣ್ಣ ರಾತ್ರಿ 2 ಗಂಟೆಗೆ ಆ ಬಾವುಟಗಳನ್ನು ಕಟ್ತಾಯಿದ್ರು. ಒಬ್ಬರೇ 15 ಜನ ನಿಲ್ಸ್ಕೊಂಡು ಕಟ್ತಾಯಿದ್ರು. ನನಗೆ ಕಣ್ಣೀರಾಯಿತು. ಏನಂದರೆ, ಏನು ಒಂದು ಪಕ್ಷದ ನಾವೆಲ್ಲ ಮಲಗಿರ್ತೀವಿ, ಆದರೆ ಅದನ್ನು ಕಟ್ಟಿದಂಥ ಪಡೆ ಇದೆಯಲ್ಲ, ಅವರಿಗೆ ನನ್ನ ಸಲ್ಯೂಟ್ ಇದೆ. ಬಂಧುಗಳ ಯೋಗದಲ್ಲಿ 2 ಯೋಗ ಕಲಿಬೇಕು. ಆ 2 ಯೋಗ ಆರೋಗ್ಯ ಇದು ಮಾಡುತ್ತೆ. ಯಾರಾದರೂ ಮಾತಾಡ್ತಿದ್ರೆ ತಲೆ ಇದ್ರೆ ಒಂದು ಸ್ವಲ್ಪ ಅಲ್ಲಾಡಿದ್ರೆ ಅದು ಒಂದು ಯೋಗ. ಅಲ್ಲಾಡಿ ಹೀಗೆ ಚೆಕ್ ಮಾಡೋದು ಯೋಗ. ಚಪ್ಪಾಳೆ ತಟ್ಟೋದು ಯೋಗ. ಈ ಯೋಗ ಇದೆಯಲ್ಲ, ಇಲ್ದೇ ಯಾರಿಗೆ ಗೊತ್ತೇ ಆಗೋದಿಲ್ಲ, ಯೋಗನೇ ಬರೋದಿಲ್ಲ ಅಂತ ಆಗ್ಬಿಡುತ್ತೆ. ಕೆಲವರು ಯೋಗ ಮಾಡದೇ ಇದ್ದವ್ರು ನೋಡಿ ಯಾವಾಗಲೂ ಮುದುಕರಾಗ್ಬಿಡ್ತಾರೆ. ಕೆಲವರು ಯೋಗ ಮಾಡೋರು ಜಲ್ದಿ ಯಾವಾಗಲೇ ಇರ್ತಾರೆ. ಆದ್ದರಿಂದ ಬಂಧುಗಳ ಎಲ್ಲ ಕೆಲವಾರು ಸಭೆಗಳಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇರ್ತೇನೆ. ಬಂಧುಗಳೇ, ನಿಮ್ಗೆಲ್ಲರಿಗೂ ಗೊತ್ತಿದೆ, ವೈಬ್ರೇಷನ್ ಸ್ಟಾರ್ಟ್ ಆಗಿದೆ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಗೆ ನನ್ನದನ್ನು ನಾವು ಸುಮಾರು 2 ವರ್ಷಗಳ ಅವ್ರ ಜೊತೆಯಲ್ಲಿ ನೋಡ್ತಾ ಇದ್ದೇನೆ. ನಮಗೆ ಕೆಲವು ಸರಿ ಹಿಂಸೆ ಆಗುತ್ತೆ. ಅವ್ರು ಯಾರನ್ನ ಕೊಟ್ಟರೆ ಅವನಿಗೆ ಭಾಳ ತೊಂದರೆ ಆಗಿರುತ್ತೆ. ಬರೋಣ, ವಿಡಿಯೋ ತೊಗೊಳ್ಳೋಣ, ಬರೋಣ ಅಂತಾರೆ. ಇಲ್ಲಿ ಟೈಮ್ ಆಗ್ತಾ ಇರತ್ತೆ, ನಮ್ಗೆ ಹೇಳ್ತಾ ಇರ್ತಾರೆ ಟೈಮ್. ಆದರೆ ಯಾರಿಗೂ ಬೇಜಾರು ಮಾಡಲ್ಲ ಪುಣ್ಯಾತ್ಮ, ನಾವು ಬೇಜಾರು ಮಾಡಬೇಕದು. ಅದು ಕಷ್ಟದ ಕೆಲಸ ನಮಗೆ. ಅವರ ಆ ಒಂದು ಸ್ನೇಹ ಇದೆಯಲ್ಲ, ಅದು ನನಗೆ ಕುಮಾರಣ್ಣನ ಜೊತೆಗೆ ಬಂದುಬಿಟ್ಟಿದೆ. ನನಗೆ ಭಾಳ ಯಾರು ಪ್ರೀತಿ ಅಂದರೆ ಕುಮಾರಣ್ಣನೇ ಬೇಡ. ಕುಮಾರಣ್ಣ ಏನು ಹೇಳ್ತಾರೆ ಅದೇ ನನಗೆ ವೇದವಾಕ್ಯ. ಆದ್ದರಿಂದ ನಾನು ಅವ್ರ ಜೊತೆಯಲ್ಲಿರೋದು ಯಾವತ್ತಿದ್ರೇನು. ದೊಡ್ಡವ್ರ ಜೊತೆಯಲ್ಲಿ ಅವ್ರು ನಾನು ಹೋದರೆ ಪ್ರೀತಿ ಮಾಡುವ ರೀತಿಯಲ್ಲಿ ಇಲ್ಲಿ ಬಂದಾಗಲಿಂದ ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಸಭೆ ಏನಾದರೂ ನಮಗೆ 1,500-2,000 ಜನ ಬಂದಿದೆ ಅಂದರೆ ಇದು ಅವ್ರು ಹೇಳಿದಾಗ 15,000ಕ್ಕೆ ಸಮಾನ. 15,000ಕ್ಕೆ. ಯಾಕಂದರೆ ಈ ಮಳೆ ಬೆಳಗ್ಗೆ ಔಷಧಿ ಹೊಡಿಬೇಕು, ಎಲ್ಲರೂ ಏನು ನಾವು ಗೊಬ್ಬರ ಹಾಕಿ ತೊಳ್ಕೊಂಡು ಹೋಗ್ತಿದೆ, ಯಾರು ಬರೋಸ್ತಾ ಅನ್ನೋದೇ ಇಲ್ಲ. ಅಣ್ಣ ಇವತ್ತೊಂದು ದಿವಸ ಬಿಡೋನವರೇ ಎಲ್ಲರೂ ಏನು ಸಿಗ್ಬೋದು. ಆದ್ದರಿಂದ ಎಲ್ಲರೂ ನಮ್ಮನ್ನು ಹೆದರ್ಸ್ಕೊಂಡೇ ಇದ್ದರು. ಆದರೆ ಇಲ್ಲಿ ಬಂದು ನೋಡಿದಾಗ ಖುಷಿ ಆಯಿತು. ಕಳೆದ ಏನು ಅಂತೇಳಿ ಇವರ ಈಗಿನ ಪ್ರವಾಸ ಏನು ಅಂದರೆ, ನಾನು ಎಲ್ಲ ಕಡೆ ಹೋದಾಗ ಕೇಳ್ತಿದ್ದೆ, ದೇವೇಗೌಡರವರ ಏನು ಆ ಪಂಚೆ ಎತ್ಕೊಂಡು ಚಡ್ಡಿ ತೋರಿಸ್ಕೊಂಡು ನಡೆಯೋ ಎಲ್ಲ ವೇದಿಕೆ ಮನೆಯಲ್ಲಿ ಫೋಟೋ ಇದೆ. ಇದೇ ಭಾಗದಲ್ಲಿ ಅವರು ಇಲ್ಲಿ ಓಡಾಡಿದಿರುವಂಥ ಒಂದೊಂದು ಚಿತ್ರಗಳನ್ನು ತೋರಿಸ್ತಾರೆ. ಅಂದರೆ ಆ ರೀತಿ ಪಕ್ಷವನ್ನು ಕಟ್ಟಿದವರು ಮಾಜಿ ಪ್ರಧಾನಿ ದೇವೇಗೌಡರು.
ಇವತ್ತು ಕಳೆದ 1 ತಿಂಗಳಿಂದ ಇವರು 17 ಜಿಲ್ಲೆನ ಹೋಗಿದ್ದಾರೆ, ಪ್ರವಾಸ ಮಾಡಿದ್ದಾರೆ. ಅಂದರೆ ಕಾರಣ ಇಷ್ಟೇ, ಆ ಭಾಗದ ವಾತಾವರಣ ತಿಳ್ಕೋಬೇಕು, ಜನಗಳ ಮನಸ್ಥಿತಿ ತಿಳ್ಕೋಬೇಕು, ಅಲ್ಲಿಯ ಪರಿಸ್ಥಿತಿ ತಿಳ್ಕೋಬೇಕು, ಅವರಿಗೆ ನಾನು ಹತ್ರ ಆಗಬೇಕು ಅಂತ. ಇದು ಕಾಣುತ್ತೆ. ಮತ್ತೊಂದು ದೇವೇಗೌಡರ ಸಣ್ಣ ಸ್ವರೂಪನೇ ನಿಖಿಲ್ ಕುಮಾರಸ್ವಾಮಿ ಅವರು. ತಂದೆಯ ಸೌಮ್ಯತೆ, ದೊಡ್ಡವರ ಕಾರ್ಯ ತತ್ಪರತೆ, ಹೋರಾಡುವ ಛಲ, 3 ಅವ್ರ ಜೊತೆಯಲ್ಲಿದೆ. ನಾವೆಲ್ಲರೂ, ನನಗೆಲ್ಲ ಏಜ್ ಆಗಿಬಿಟ್ಟಿದೆ, ಭಾಳ ಹೊತ್ತು ನಾನು ಅಂದಾಜಿ ನಾನು ಚುನಾವಣೆ ನಿಲ್ಲೋದು ಬಿಡೋದು ಸೆಕೆಂಡ್ರಿ, ಆದರೆ ಏಜ್ ಆಗಿಬಿಟ್ಟಿದೆ. ಆದರೆ ಒಂದು ಸರಿಯಾದರೂ ಕುಮಾರಣ್ಣ ನಾನು ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋ ಆಸೆ, ಅದು 28ಕ್ಕೆ ನೆರವೇರುತ್ತೆ ಅಂತ ತಿಳ್ಕೊಂಡಿದ್ದೇನೆ. ನನಗೆ ಯಾವ ಆಸೆನೇ ಇಲ್ಲ, ಎಲ್ರಿಗೂ ಗೊತ್ತಿದೆ. ನಾನು ಮೈಸೂರಲ್ಲಿ ಓಡಾಡೋ ದಿನ, ವಾರದಲ್ಲಿ 2 ಸರಿ ಓಡಾಡುವಾಗ 24 ಗಂಟೆಗಳ ಕಾಲ ಭಾಳ ಕಷ್ಟದ ಕೆಲಸ, ಆದರೂ ಓಡಾಡ್ತೇನೆ. ಯಾಕೆ ಅಂದರೆ ನಾನೇನಾದರೂ ಇದನ್ನು ಕೈ ಬಿಟ್ಟರೆ ಎಲ್ಲ ಚುನಾವಣೆ ಮಾಡಿದವರು ಆಮೇಲೆ ಕೈ ಸಿಗಲ್ಲ, ಎಲ್ಲರೂ ಬೇಜಾರಾಗಿರುತ್ತೆ, ಸಾಕಾಗಿರುತ್ತೆ, ಆದ್ದರಿಂದ ಕೈ ಬಿಟ್ಟಿರ್ತಾರೆ. ನಾನು ಆ ಥರ ಆದರೆ ಮತ್ತೊಂದು ಸರಿ ತೊಂದರೆ ಆಗಬಾರ್ದು, ನನಗೆ ಹಾಕಿದ ಓಟಿನ ಋಣ ತೀರಿಸ್ಬೇಕಂತೇಳಿ ನಿಮ್ಮ ಜೊತೆಲಿ ಇನ್ನು 2.5 ವರ್ಷ ನಾನು ಕೆಲಸ ಮಾಡ್ತೇನೆ. ಬಂಧುಗಳೇ, ನೀವೆಲ್ಲ ನೋಡ್ತಾ ಇದ್ದೀರಿ ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ನಾನು ಹೇಳ್ತೇನೆ. ಈಗ ಮೊನ್ನೆ ನೋಡಿದ್ದೀರಿ ಮೊರಾರ್ಜಿ ಸ್ಕೂಲ್ ಸಮಸ್ಯೆ, ಎಲ್ಲಿ ಹೋದರೂ ರಸ್ತೆಗಳ ಸಮಸ್ಯೆ, ಯಾವುದೇ ಅಭಿವೃದ್ಧಿ ಇಲ್ಲದ ಕ್ಷೇತ್ರ ಅಂದರೆ ಶೃಂಗೇರಿ ಕ್ಷೇತ್ರ. ಇವತ್ತು ಇಲ್ಲಿಗೆ ಏನಾಗಿದೆ ಅಂದರೆ ಕೇವಲ ಓಟ್ ಹೇಗೆ ತಗೊಳ್ಳೋದು ಅಂತ ಗೊತ್ತಿದೆ, ಆದರೆ ಇಲ್ಲಿರುವಂಥ ಸಮಸ್ಯೆಗಳನ್ನು ನೋಡಿದ್ರೆ ಬೆಟ್ಟದಾಕಾರ ಆಗಿದೆ. 1 ವರ್ಷಕ್ಕೆ 1800 ಜನ ವಿದ್ಯಾರ್ಥಿಗಳು ಹೊರಡೆ ಹೋಗ್ತಾರೆ, ಆದರೆ ಯಾವುದೇ ಒಂದು ಕಂಪನಿ ಇಲ್ಲ, ಕೆಲಸ ಕೊಡುವಂಥ ಕಂಪನಿ ಇಲ್ಲ, ಯಾವುದೂ ಒಂದಿಲ್ಲ. ಒಂದು ಸಣ್ಣ ಕೈಗಾರಿಕೆ ವಲಯ ಇಲ್ಲ. ಹಾಗಾದರೆ ಈ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾರೆ? ಬೆಂಗಳೂರಿಗೆ ಹೋಗಿ 10-15 ಸಾವಿರಕ್ಕೆ ಕೂಲಿ ಮಾಡ್ತಾರೆ. ಆ ಪರಿಸ್ಥಿತಿ ಇದೆ. ದೂರದೃಷ್ಟಿತ್ವ ಇಲ್ಲದೆ ಇರುವಂಥ ನಾಯಕತ್ವನೇ ಇಲ್ಲಿದೆ. ಹಿಂದೆ ನಾವೇನಾದರೂ ನೋಡ್ತಿದ್ರೆ ಗೋವಿಂದೇಗೌಡರ ಕಾಲದಲ್ಲಿ, ಇವತ್ತು ನೋಡ್ತಾ ಇದ್ದೇವೆ, ಈ ರಸ್ತೆ ಮಾಡಿದ್ದು ಗೋವಿಂದೇಗೌಡರು, ಈ ಮನೆಗಳಿಗೆ ಕೊಟ್ಟಿದ್ದು ನಮಗೆ ಕೊಟ್ಟು ಗೋವಿಂದೇಗೌಡರು, ಸಾಗುವಳಿ ಚೀಟಿ ಕೊಟ್ಟಿದ್ದು ಗೋವಿಂದೇಗೌಡರು. ಆ ತಗೊಳ್ಳುವ ಮಾತ್ರ ನೆನಪು, ಆಮೇಲೆ ನೆನಪೇ ಇರಲ್ಲ. ಆ ಪರಿಸ್ಥಿತಿ ನೋಡಿದ್ದೇನೆ. ಆದರೆ ದೂರದರ್ಶಿತ್ವ ಇಲ್ಲದ ನಾಯಕತ್ವ ನೋಡಿದ್ದೇನೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇಲ್ಲಿ 7 ವರ್ಷ ಆಯಿತು. ನಮ್ಮ ಇಲ್ಲಿ ಶಾಸಕರು ಬಂದು ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಕೊರತೆಯಾಗಿರುವಂಥ ಕ್ಷೇತ್ರ ಶೃಂಗೇರಿ ಕ್ಷೇತ್ರ, ಅಥವಾ ಅಭಿವೃದ್ಧಿ ಬಗ್ಗೆ ಅವರಿಗೆ ಪರಿಜ್ಞಾನ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾನಾದರೂ ಹೇಳ್ತೇನೆ, ಇಲ್ಲಿಯ ಹಲವಾರು ಸಮಸ್ಯೆಗಳ ಅಗರವೇ ನಿಂತಿದೆ. ಇಲ್ಲಿ ನಾವು ಹೇಳ್ತೀವಿ 100 ವರ್ಷಗಳಿಂದ ಇಲ್ಲಿ ನಾವು ಏನು ಜಮೀನು ಮಾಡ್ಕೊಂಡು, ನಾನೊಬ್ಬ ಜಮೀನ್ದಾರ, ನಾನು ಇದೇ ಭಾಗದವನು, ಜಮೀನ್ದಾರ, ತಂದೆಯಿಂದ ಕಾಲದಿಂದ, ತನ್ನ ಅಜ್ಜನ ಕಾಲದಿಂದಲೇ ಇರೋವನು. ಬಟ್ ಇವತ್ತು ನಾವು ಅವತ್ತು ಜಮೀನು ಮಾಡಿದ್ವೋ, ಇವತ್ತು ನಮ್ಮದೊಂದು ಫಾರೆಸ್ಟ್ನವ್ರು ಒದ್ದಾಡ್ತಾರೆ, ಒತ್ತುವರಿಯನ್ನು ಹೆಸರಿನಲ್ಲಿ ನಮ್ಮದನ್ನು ಹೊರಡೆ ಹಾಕ್ತಾರೆ, ರಾತ್ರಿ ಬಂದು ನಮ್ಮ ಸಸಿಗಳನ್ನು ಕಡಿತಾರೆ. ರೈತರ ಸಮಸ್ಯೆ ಬೆಟ್ಟದಾಕಾರ ಇದೆ. ಜಾಯಿಂಟ್ ಸರ್ವೆ ಇದುವರೆಗೂ ಆಗಲಿಲ್ಲ. ಈ ಇಡೀ ರೈತರು ಯಾರು ಇಲ್ಲಿ ಕೂತಿದ್ದಾರೋ ಎಲ್ಲರೂ ನೆಮ್ಮದಿ ಕಳ್ಕೊಂಡಿದ್ದಾರೆ. ಗುಣವಂತ ಏನು ಮೊನ್ನೆ ಹೋಗಿದ್ದೆ, ಅವರು ಬಂದು 100 ವರ್ಷ ಮನೆ ಕಟ್ಟಿದ್ದಾರೆ ಅಂತ, ಇನ್ನೂ ಸಾಗುವಳಿ ಚೀಟಿ ಇಲ್ಲ, ಈ ಖಾತೆ ಆಗಿಲ್ಲ. ಇಲ್ಲಿ ಸಾಗುವಳಿ ಚೀಟಿ ಆಗದೆ ಇರೋರು ಸಿಕ್ಕಾಪಟ್ಟೆ ಇದ್ದಾರೆ. ಅಂದರೆ ಆ ನಾಯಕತ್ವ ಏನು ಮಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ. ಇವತ್ತೇನೆ ನೋಡ್ತಾ ಇದ್ದೀವಿ. ನೀವು ಕೇಳಿದ್ದೀರಿ, ಮನೆಗಳು ಎಲ್ಲಿಗೋ ಹಸುಗಳನ್ನು ಬಿಡಬೇಡಿ ಅಂತಾರೆ. ಹಾಗಾದ್ರೆ ಸೊಪ್ಪಿನ ಹಿಂದಿನ ಕಾಲದಲ್ಲಿತ್ತು, ಸೊಪ್ಪಿನ ಬೆಟ್ಟ, ಗೋಮಾಳ, ಇದೆಲ್ಲ ದನಗಳಿರಬೇಕು ಅಂತ ಮಾಡಿದರು. ಪುಣ್ಯ ಭೂಮಿ ಇದು. ಇವತ್ತು ನಿಮಗೆ ನೋಡಿದಿರಿ, ಇದು ಪುಣ್ಯ ಭೂಮಿ. ಶೃಂಗೇರಿ ಮಠದ ಸ್ವಾಮಿಗಳಿರುವಂಥ ಪುಣ್ಯ ಭೂಮಿ, ಹರಿಹರಪುರ ಮಠದ ಸ್ವಾಮಿಗಳಿರುವಂಥ ಪುಣ್ಯ ಭೂಮಿ, ಬಂಡಿಗಡಿ ಮಠದ ಸ್ವಾಮಿಗಳಿರುವಂಥ ಪುಣ್ಯ ಭೂಮಿ, ಏನು ಬಸ್ತಿ ಮಠದ ಸ್ವಾಮಿಗಳಿರುವಂಥ ಪುಣ್ಯ ಭೂಮಿ, ಬಾಳೆಹೊನ್ನೂರು ಇರುವಂಥ ಪುಣ್ಯ ಭೂಮಿ. ಈ ಪುಣ್ಯ ಭೂಮಿ ಕಥೆ ಏನಾಗಿದೆ ಅಂದರೆ, ನಮ್ಮನ್ನೆಲ್ಲ ಯಾರಿಗೂ ಯೋಗನೇ ಇಲ್ಲ ಅನ್ನೋ ಥರ ಮಾಡಿದೆ. ನಮ್ಮ ಜಮೀನು ನಮ್ಮ ಹತ್ರ ಇಲ್ಲ. ದಿನಕ್ಕೆ 106 ಸಮಸ್ಯೆ. ಅರಣ್ಯ ಇಲಾಖೆಯ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅನ್ನೋದು ಇದುವರೆಗೆ ಯಾರು ಆ ದಿಟ್ಟ ನಿರ್ಧಾರ ತಗೊಳ್ಳಿಲ್ಲ. ಅದ್ರ ಬದಲಿಗೆ ಇನ್ನೊಂದು ಬರೆದ್ರು, ಅರಣ್ಯ ಇಲಾಖೆಯ ಪರ್ಮಿಷನ್ ತಗೊಂಬನ್ನಿ ಅಂತೇಳಿ. ಇವತ್ತು ಭಾಳ ದೊಡ್ಡ ಸಮಸ್ಯೆಯಲ್ಲಿದ್ದೇವೆ. ಮತ್ತು ರಾಜ್ಯ ಒಂದು ಮುಂದಿನ ಆಶಾಕಿರಣದಲ್ಲಿದೆ. ಮತ್ತು ಎಲ್ಲರೂ ಇಲ್ಲಿ ಕೂತಿರೋರಿಗೆ ಗೊತ್ತಿರಲಿ, BJP ನಾವು ಹೊಂದಾಣಿಕೆ ರಾಜಕೀಯ ಇದೆ. ಆದರೆ ನಮಗೆ ಗೊತ್ತಿರಲಿ, ದೇವೇಗೌಡರು ಕುಮಾರಣ್ಣನ ಮೋದಿಯವರು ಕೊಡುವಷ್ಟು ಗೌರವ ಸ್ಥಳೀಯವಾಗಿ ಕೊಡದೇ ಇರ್ಬೋದು. ದೇವೇಗೌಡರು ಕುಮಾರಣ್ಣವರು ಏನು ಅನ್ನೋದನ್ನು ಇಡೀ ದೇಶದ ಮಂತ್ರಿಮಂಡಲದಲ್ಲಿ ಕುಮಾರಣ್ಣವರು 8ನೇ ಸ್ಥಾನಕ್ಕಿದ್ದಾರೆ ಅಂದರೆ 2ನೇ ಸ್ಥಾನ ಇದ್ದಾಗೆ, ಬಾಕಿ ಪೂರ್ತಿ ಅವ್ರದ್ದೇ ಆದ. ಕುಮಾರಣ್ಣವ್ರನ್ನ ಕೇಳಿದೆ ಯಾವುದೇ ಒಂದು ಕಾರ್ಯ ನಡೆಯಲ್ಲ. ಆದ್ದರಿಂದ ಬಂಧುಗಳೇ, ಮುಂದೆ ಬರುವ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತು ಚುನಾವಣೆಗೆ ತಯಾರಾಗಬೇಕಂದ್ರೆ ನಿಮ್ಮ ಸದಸ್ಯತ್ವ ಅಭಿಯಾನ ಭಾಳ ಮುಖ್ಯ.
ಯಾರು ಸದಸ್ಯತಾ, ಯಾರು ಆ್ಯಕ್ಟಿವ್ ಮೆಂಬರ್ ಇಲ್ಲದ್ರೆ ಯಾವುದೇ ಒಂದು ಪದಾಧಿಕಾರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮಗೆಲ್ಲ ಹೇಳ್ತೇನೆ, ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದಾರೆ ಪಕ್ಷ ಕಟ್ಟೋದ್ರಲ್ಲಿ, ಪಕ್ಷ ಸಂಘಟನೆ ಬಲವರ್ಧನೆಗೆ. ಆದ್ದರಿಂದ ನಾವೆಲ್ಲರೂ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ನಾನು ಇಷ್ಟು ಹೋರಾಟ ಮಾಡಲಿಕ್ಕೆ ಕಾರಣ ಇಷ್ಟೇ. ಮಾಜಿ ಪ್ರಧಾನಿಗಳ ರೂಮಿಗೆ ಹೋದರೆ 93ನೇ ವಯಸ್ಸಿನವರು ಒಂದು ಮಾತು ಹೇಳ್ತಾರೆ, ಸುಧಾಕರ್ ಶೆಟ್ಟರೆ ಶೃಂಗೇರಿಗೆ ಒಂದು ಡೇಟ್ ಇಡಿ, ಅಲ್ಲಿ ಬಂದು ನಿಮಗೆ ನಾನು ಸಭೆ ಮಾತಾಡ್ತೇನೆ ಅಂತ. ಮೊನ್ನೆ ಯಾರಿಗೆ ಒಂದು ಹೇಳಿದೆ, ನನ್ನ ಸ್ನೇಹಿತರಿದ್ದಾರೆ, ಅಣ್ಣ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ನಾನು ಹೇಳಿದೆ, ದೇವೇಗೌಡರನ್ನ ಒಂದ್ಸರಿ ಭೇಟಿ ಮಾಡಿದ್ರೆ ನಿನಗೆ ವೈಬ್ರೇಷನ್ ಬಂದ್ಬಿಡುತ್ತೆ, ನೀನು ಮಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ ಅನ್ನೋ ಮಾತು ಹೇಳಿದೆ ನಾನು. ಕುಮಾರಣ್ಣನ ಏನಾದರೂ ಭೇಟಿ ಮಾಡಿದ್ರೆ ಖಂಡಿತ ಹೇಳ್ತೀನಿ ಬ್ರದರ್, 28ಕ್ಕೆ ಮತ್ತೊಮ್ಮೆ ನಮ್ಮ ಸರ್ಕಾರ ಬರುತ್ತೆ, ನನ್ನ ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ಅಧಿಕಾರ ಕೊಡ್ತೀನಿ ಅನ್ನೋ ಮಾತನ್ನು ಕುಮಾರಣ್ಣ ಹೇಳ್ತಾರೆ. ಯೋಚನೆ ಮಾಡಿ, 3 ಸಾರಿ ಪ್ರಬಲ ಚುನಾವಣೆ, ರಾಜ್ಯ ರಾಷ್ಟ್ರ ಎಲ್ಲ ನೋಡ್ತು, ನಿಖಿಲ್ ಏನು ಮಾಡ್ತಾರೆ, ನಿಖಿಲ್ ಏನು ಮಾಡ್ತಾರೆ. ಎಲ್ಲಾದರೂ ಅವ್ರ ಮುಖದಲ್ಲಿ ಸೋಲಿನ ಕಳೆ ಇದೆಯಾ? ಎಲ್ಲಾದರೂ ಅವರ ಮುಖದಲ್ಲಿ ಇನ್ನೊಬ್ಬರನ್ನ ಏನಾಗುತ್ತೆ ಅಂದರೆ ಅವ್ರು ನಗ್ತಾ ಇದ್ದರೆ ನಾನು ಏನೋ ಕೆಲಸ ಮಾಡೋಣ ಅನ್ನೋ ಒಂದು ಇದಿದೆ. ಅದೇ ಆ ಏನು ಜೆನೆಟಿಕ್, ಭಾಳ ಕಷ್ಟ ಅಂತ ಜೆನೆಟಿಕ್ ಸಿಗೋದು ಅಂತ ಒಂದು ವ್ಯವಸ್ಥೆ ನಮ್ಮ ಜೊತೆಲಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಹೇಳ್ತಾ, ಅವರೇ ಈಗ ಮಾತಾಡಲಿಕ್ಕೆ ಇರೋದು. ಯಾಕಂದರೆ ನಾನು ಅಜಿತ್ ರಂಜನ್ ಅವ್ರಿಗೆ ಕೇಳಿದೆ, ನೀವು ಮಾತಾಡ್ತೀರಾ ಅಂತ. ಅವ್ರು ಹೇಳಿದ್ರು ಇಲ್ಲ ಅಣ್ಣ ಅವರಿಗೆ ಕೊಡಿ ಅಂತ ಹೇಳಿದ್ದಾರೆ. ಅವರಿಗೆ ಮುಖ್ಯವಾಗಿ ನಾವು ಕೊಡೋದು ಈಗ, ಯಾಕಂದರೆ ಮುಂದೆ ಅವರು ಮುಂದಿನ ಅಕ್ಕ ನೀವು ಮಾತಾಡ್ತೀರ ಅಕ್ಕ, ರಶ್ಮಿ ಅಕ್ಕ? ಹಾಂ, ಯಾಕಂದರೆ ಮುಂದೆ ಅವರಿಗೆ ಪ್ರಯಾಣ ಬೆಳೆಸಬೇಕಾಗಿರೋದ್ರಿಂದ ಆಗಲಿಂದ ನಾನು ಗಂಟೆ ತೋರಿಸ್ತಿದ್ದಾರೆ, ಸುಧಾಕರ್ ಶೆಟ್ಟರೆ ಗಂಟೆ ನೋಡಿ ಅಂತ. ಬಂಧುಗಳೇ, ನಾನು ಮತ್ತೆ ಕೊನೆಯದಾಗಿ ಮತ್ತೆ ಹೇಳ್ತೇನೆ, ನಾವು ಸ್ವಾಭಿಮಾನಿಗಳು. ಏನು JDS ಪಕ್ಷದವರು ಭಾಳ ಶ್ರೀಮಂತರಲ್ಲ, ಆದರೆ ಬಾರ ಹೋಗಿ ಗಲಾಟೆ ಮಾಡೋರು ಅಲ್ಲ, ಆದರೆ ಅವರು ಸ್ವಾಭಿಮಾನಿಗಳು. ಅವರಿಗೆ ಸ್ವಾಭಿಮಾನ ಬಿಟ್ಟು ಯಾವುದಕ್ಕೂ ಅವರು ಅಡ್ಡ ಬರಲ್ಲ. ಅದೇ JDS ಪಕ್ಷ. ಯಾರಿಗೂ ಲಂಚ ಅಥವಾ ಇದೆ ಅವರವರ ಮಧ್ಯಸ್ಥಿಕೆ ಅದಕ್ಕೆಲ್ಲ ಹೋಗಲ್ಲ. ಆದ್ದರಿಂದ ಅವರು ಎಲ್ಲಿ ಹೋದ್ರೇನು ಸ್ವಾಭಿಮಾನಿಗಳು. ಆ ಸ್ವಾಭಿಮಾನಿಗಳು ಕೂತಿರೋ ಒಂದು ಸಭೆಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಿಕ್ಕದಾಗಿ ಚೊಕ್ಕದಾಗಿ ಸಂಪೂರ್ಣವಾಗಿ ವಿವರಿಸಿದಂಥ ನಮ್ಮ ನಾಯಕರು ಸುಧಾಕರಣ್ಣ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಬಂಧುಗಳೇ, ಇದೀಗ ನಾವು ನೀವು ಎಲ್ಲ ಕಾಯ್ತಾ ಇರ್ತಕ್ಕಂಥ ಘಟ್ಟ. ನಮ್ಮ ನಾಯಕರು ಅದಕ್ಕೂ ಮುಂಚೆ ನಮ್ಮೆಲ್ಲರದು ಒಂದು ಮನವಿ ಇದೆ ನಿಖಿಲ್ ಅಣ್ಣ ಅವ್ರಿಗೆ. ಅಣ್ಣ, ಈ ಕ್ಷೇತ್ರದಲ್ಲಿ 25 ವರ್ಷ ಆಯಿತು ಜನತಾದಳ ಅಧಿಕಾರವನ್ನು ಕಳ್ಕೊಂಡು, ನಿಷ್ಠಾವಂತ ಕಾರ್ಯಕರ್ತರು ಈ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ನಮ್ದೊಂದು ಮನವಿ ಇದೆ, ಮುಂದಿನ ಬಾರಿ ನಮಗೆ ಈ ಕ್ಷೇತ್ರದಲ್ಲಿ ಜನತಾದಳದ ಬಾವುಟವನ್ನು ಹಾರಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಮನವಿಯನ್ನು ನಿಮ್ಮಲ್ಲಿಟ್ಟು, ಬಂಧುಗಳೇ, ಈಗ ನಮ್ಮೆಲ್ಲರ ಮುಂದೆ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿಯವರು, ರಾಜ್ಯ ಯುವ ಘಟಕದ ಯುವ ಅಧ್ಯಕ್ಷರು, ನಮ್ಮೆಲ್ಲರ ನೇತಾರರು, ಕರ್ನಾಟಕದ ಚಿನ್ನದ ಮಗ ಯುವರಾಜ ನಿಖಿಲ್ ಕುಮಾರಸ್ವಾಮಿಯವರು ನಮ್ಮನ್ನೆಲ್ಲ ಉದ್ದೇಶಿಸಿ